ಒಂದೇ ವೇದಿಕೆ, ಅದೇ ಚೇರು, ಕುರ್ಚಿಗಳು, ಅದೇ ಮೇಜು, ಪೋಡಿಯಂಗಳು, ಮಾತುಕತೆಗಳು, ಆರೋಪ ಪ್ರತ್ಯಾರೋಪಗಳು, ಕುಳಿತ ಕಾರ್ಯಕರ್ತಗಳಷ್ಟೇ ಬೇರೆ ಬೇರೆ ಆಗಿರ್ತಾರೆ. ಇದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇವತ್ತು ನಡೆಯಲಿರುವಂತಹ ಬಿಜೆಪಿ ಜೆಡಿಎಸ್ ಮೈತ್ರಿಯ ಸಮಾರೋಪದ ಚಿತ್ರಣ. ಇದೇ ಮೈದಾನದಲ್ಲಿ ನಿನ್ನೆ ಕಾಂಗ್ರೆಸ್ನ ನಾಯಕರುಗಳು ಅಬ್ಬರಿಸಿ ಬೊಬ್ಬಿರಿದಿದ್ದು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರುಗಳ ವಿರುದ್ಧ ವಾಗ್ಬಾಣಗಳನ್ನು ಸುರಿಸಿದರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಆದಿಯಾಗಿ ಹಲವು ನಾಯಕರುಗಳು ಬಿವೈ ವಿಜಯಂತ, ಎಚ್ ಡಿ ಕುಮಾರಸ್ವಾಮಿ, ಯಡಿಯೂರಪ್ಪ, ಆರ್ ಅಶೋಕ್ ಸೇರಿದಂತೆ ಹಲವು ನಾಯಕರುಗಳ ವಿರುದ್ಧ ಸಿಡಿದೇಳಿದರು. ಇವತ್ತು ಈ ವೇದಿಕೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರುಗಳು ಕಾಂಗ್ರೆಸ್ ನಾಯಕರುಗಳ ವಿರುದ್ಧ ಹರಿಹಾಯಲಿದ್ದಾರೆ. ನಿನ್ನೆ ಇದ್ದಂತಹ ವೇದಿಕೆಯ ಮೇಲಿದ್ದಂತಹ ಫ್ಲೆಕ್ಸ್ ಮಾತ್ರ ಬದಲಾಗಿದೆ. ಇನ್ನು ಉಳಿದಂತೆ ಅದೇ ಕುರ್ಚಿ, ಅದೇ ಚೇರು, ಅದೇ ಪೋಡಿಯಂ, ಅದೇ LED ವಾಲ್. ಇನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದಂತೆ ಹಲವು ಭಾಗಗಳಿಂದ ಕಾರ್ಯಕರ್ತರು ಆಗಮಿಸುತ್ತಿದ್ದಾರೆ. ಸುಮಾರು 1 ಲಕ್ಷ ಮಂದಿಯನ್ನ ಸೇರಿಸಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಿನ್ನೆ ಯಾವೆಲ್ಲ ಆರೋಪಗಳನ್ನ ಮಾಡಿದ್ರು ಅದಕ್ಕೆ ಪ್ರತ್ಯಾರೋಪ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತೆ ಸುಮಾರು 30 ಕಿಲೋಮೀಟರ್ ಪಾದಯಾತ್ರೆಯನ್ನು ಕ್ರಮಿಸಿ ಬಂದಿರುವಂತಹ ಸದ್ಯ ನಾಯಕರುಗಳು ಈ ಸ್ಥಳದಲ್ಲಿ ಇವತ್ತು ಮೈಸೂರು ಚಲೋ ಪದಯಾತ್ರೆಯ ಸಮಾರಂಭವನ್ನು ನಡೆಸಲಿದ್ದಾರೆ. ಸಮಾರಂಭದಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಲಿದ್ದಾರೆ. ಇನ್ನು ಈ ಒಂದು ಸ್ಥಳದಲ್ಲಿಯೇ ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ವಾಗ್ಬಾಣಗಳನ್ನ ಹರಿಸಲಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಇದರ ಜೊತೆಗೆ ಸುಮಾರು 5,000 ಹೆಚ್ಚು ಮಂದಿ ಪೊಲೀಸರನ್ನ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದ್ದು ಅಲ್ಲಿ 22 ಮಂದಿ ಎಸ್ಪಿಗಳು, DIG, IGP ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳ ಆದಿಯಾಗಿ 1000ಕ್ಕೂ ಹೆಚ್ಚು ಮಂದಿ ಸಬ್ ಇನ್ಸ್ಪೆಕ್ಟರ್ಗಳು ಹಾಗೂ ಇದರ ಜೊತೆಗೆ 1000ಕ್ಕೂ ಹೆಚ್ಚು ಮಂದಿ ಮಹಿಳಾ ಸಿಬ್ಬಂದಿಯನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಎಲ್ಲರೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದ ರೀತಿಯಲ್ಲಿ ಕಟ್ಟೆಚ್ಚರವನ್ನು ಕೂಡ ವಹಿಸಲಿದ್ದಾರೆ. ಇನ್ನು ಬರುವಂತಹ ಕಾರ್ಯಕರ್ತರಿಗೆ ಯಾವುದೇ ಅಸೌಕರ್ಯಗಳು ಉಂಟಾಗಬಾರದು ಎಂಬ ಕಾರಣಕ್ಕಾಗಿ ಮೇಜು, ಕುರ್ಚಿಗಳನ್ನ ಹಾಕುವುದರ ಜೊತೆಗೆ ಬೃಹದಾಕಾರದ ಫ್ಯಾನ್ಗಳ ಅಳವಡಿಕೆ ಕೂಡ ಆಗಿದೆ. ಇನ್ನು ನಿನ್ನೆ ಮಳೆ ಬಂದ ಕಾರಣವಾಗಿ ಒಂದಷ್ಟು ಗೊಜ್ಜೆ ರೀತಿ ಆಗಿದೆ. ಆದ್ರೂ ಕೂಡ ಆ ಕೆಸರಿನ ಮಧ್ಯೆ ಒಂದಷ್ಟು ಮಣ್ಣುಗಳನ್ನು ಸುರಿದು ಅದನ್ನ ಸರಿಪಡಿಸುವಂತಹ ಕೆಲಸಕ್ಕೆ ಸ್ಥಳೀಯ ಕಾರ್ಯಕರ್ತರುಗಳು ಕೂಡ ಮುಂದಾಗ್ತಿದ್ದಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡೋಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.